ಶ್ರೀ ಗುರುಭ್ಯೋ ನಮಃ. ಈ 2026 ಜನವರಿಯಲ್ಲಿ ಬರುವ ಸಂಕ್ರಾಂತಿ ಹಬ್ಬವನ್ನು ಹೇಗೆ ತೀರ್ಮಾನ ಮಾಡಿಕೊಳ್ಬೇಕು, 14ನೇ ತಾರೀಕೋ 15ನೇ ತಾರೀಕೋ ಅನ್ನೋದನ್ನು ಪ್ರಶ್ನೆ ಬಂದಿದೆ. ಅದಕ್ಕೆ ಶಾಸ್ತ್ರೀಯ ಉತ್ತರ ಹೀಗಿದೆ. ಜನವರಿ 14ನೇ ತಾರೀಕು 2026ರಂದು ಸೂರ್ಯೋದಯದಿಂದ 35 ಘಟಿಗೆ ಅಂದರೆ ರಾತ್ರಿ 8:45 ಗಂಟೆಗೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾನೆ. ಈ ಸಮಯದಿಂದ ಮುಂದಕ್ಕೆ ಅಂದರೆ 8:45 ರಾತ್ರಿ 14ನೇ ತಾರೀಕು ಆ ಸಮಯದಿಂದ ಮುಂದಕ್ಕೆ ಧರ್ಮಸಿಂಧುವಿನ ಪ್ರಕಾರ, ಧರ್ಮಸಿಂಧು ಅನ್ನುವಂತಹ ಗ್ರಂಥದ ಪ್ರಕಾರ 40 ಘಟಿ ಪುಣ್ಯಕಾಲ ಅಂತಲೂ, ಅದೇ ತರಹ ಆ ಸಮಯದಿಂದ ಮುಂದಕ್ಕೆ 24 ಘಟಿ ಪುಣ್ಯಕಾಲ ಅಂತ ಸಂಗ್ರಹಕಾರರ ಪ್ರಕಾರ, ಹಾಗೂ ಮಾಧವ ಮತದ ಪ್ರಕಾರ 20 ಘಟಿಗಳು ಅಂದರೆ 20 ಘಟಿ ಅಂದರೆ 8 ಗಂಟೆಗಳ ಅವಧಿ ಅಷ್ಟು ಪುಣ್ಯಕಾಲ ಅಂತ, ಹೀಗೆ 3 ವಿಕಲ್ಪಗಳನ್ನು ಕೊಟ್ಟಿದ್ದಾರೆ. ಅಂದರೆ 3 ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಆದರೆ ಮಕರ ಸಂಕ್ರಮಣವು ರಾತ್ರಿ 8 ಗಂಟೆಯ ನಂತರ ಆದಾಗ ಪುಣ್ಯಕಾಲದ ಅವಧಿಯ ಗಣನೆ ಹಾಗೂ ಆಚರಣೆಗಳು ವಿಶೇಷ ನಿಯಮದಡಿಯಲ್ಲಿ ಮರುದಿನ ಹಗಲಿಗೆ ವರ್ಗಾವಣೆ ಆಗುತ್ತೆ. ರಾತ್ರಿ 14ನೇ ತಾರೀಕು ರಾತ್ರಿ 8:45ಕ್ಕೆ ರವಿ ಮಕರ ರಾಶಿಯನ್ನು ಪ್ರವೇಶ ಮಾಡಿದರೂ ಕೂಡ ಧರ್ಮಶಾಸ್ತ್ರಗಳ ವಿಶೇಷ ನಿಯಮದ ಅಡಿಯಲ್ಲಿ ರಾತ್ರಿಯಲ್ಲಿ ಈ ತರಹ ಸಂದರ್ಭ ಬಂದಾಗ ಅದರ ಪುಣ್ಯಕಾಲದ ಆಚರಣೆಗಳು ಮರುದಿನ ಹಗಲಿಗೆ ಅಂತ ವರ್ಗಾವಣೆ ಆಗುತ್ತೆ. ಹಾಗಾಗಿ 14ನೇ ತಾರೀಕು ಜನವರಿ 2026ರಂದು ರಾತ್ರಿ 8:45ಕ್ಕೆ ರವಿ ಮಕರಕ್ಕೆ ಪ್ರವೇಶ ಮಾಡುವುದರಿಂದ ಮಕರ ಸಂಕ್ರಮಣ ಪುಣ್ಯಕಾಲ ತಥಾ ಉತ್ತರಾಯಣ ಪುಣ್ಯಕಾಲಗಳ ಗಣನೆಯು 15 ಜನವರಿ 2026ರ ಸೂರ್ಯೋದಯದಿಂದ ಆರಂಭವಾಗಿ ಅಪರಾಹ್ನ ಪರ್ಯಂತ ಅಂದರೆ ಒಂದು 3 ಗಂಟೆ 4 ಗಂಟೆಯವರೆಗೂ ಕೂಡ ಇರುತ್ತೆ. ಏಕೆಂದರೆ ಕೆಲವರ ಮತದ ಪ್ರಕಾರ 40 ಘಟಿ, ಇನ್ನು ಕೆಲವರ ಪ್ರಕಾರ 24 ಘಟಿ, ಇನ್ನು ಕೆಲವರ ಪ್ರಕಾರ 20 ಘಟಿ, ಹೀಗೆ ಭಿನ್ನ ವಿಕಲ್ಪವಾಗಿ ಆ ಪುಣ್ಯಕಾಲದ ಅವಧಿಯು ಇರೋದರಿಂದ ಸಂಜೆಯವರೆಗೂ 4 ಗಂಟೆಯವರೆಗೂ ಕೂಡ 15ನೇ ತಾರೀಕು ಸೂರ್ಯೋದಯದಿಂದ ಆರಂಭವಾಗಿ ಸಂಜೆ 4 ಗಂಟೆಗಳವರೆಗೂ ಕೂಡ ಆ ಉತ್ತರಾಯಣ ಮತ್ತು ಮಕರ ಸಂಕ್ರಮಣ ಪುಣ್ಯಕಾಲ ಇರುತ್ತೆ. ಹಾಗೂ ಅದಕ್ಕೆ ಸಂಬಂಧಪಡುವ ಎಲ್ಲ ಆಚರಣೆಗಳನ್ನು ಆ ಸಮಯದಲ್ಲಿ ಮಾಡಬೇಕು. ಈ ಅವಧಿಯಲ್ಲಿ ಮಾಡುವ ನದಿ ಸಮುದ್ರ ಸ್ನಾನಗಳು, ಜಪ, ಪಾರಾಯಣ, ಹವನ, ತರ್ಪಣ, ಶ್ರಾದ್ದ ಮತ್ತು ದಾನಗಳಿಗೆ ಮನುಷ್ಯರ ದುಃಖವನ್ನು ಪರಿಹರಿಸುವ ಶಕ್ತಿಯೂ ಹಾಗೂ ಅತ್ಯುತ್ತಮವಾದ ಸುಖವನ್ನು ಕರುಣಿಸುವಂತಹ ಅತಿ ಹೆಚ್ಚು ಬಲವೂ ಕೂಡ ಈ ಪುಣ್ಯಕಾಲಕ್ಕೆ ಇರುತ್ತೆ. ಹಾಗಾಗಿ ಈ ಪುಣ್ಯಕಾಲದಲ್ಲಿ ಇಂಥ ಒಂದು ಕಲಾಪಗಳನ್ನು ಮಾಡುವುದರಿಂದ ಪಾಪಗಳ ಪರಿಹಾರ, ತನ್ಮೂಲಕ ದುಃಖದ ಪರಿಹಾರ ಹಾಗೂ ಅತಿ ಹೆಚ್ಚಿನ ಸುಖಗಳ ಒಂದು ಪ್ರಾಪ್ತಿಯೂ ಕೂಡ ಆಗುತ್ತೆ. ಆದ್ದರಿಂದ ಇಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳೋದು ವಿವೇಕತನವಾಗಿರುತ್ತೆ. ಇನ್ನು ರವಿಯು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯದ ಹಿಂದೂ ಹಾಗೂ ಮುಂದಿನ 7 ಗಂಟೆಗಳು ಎಲ್ಲ ಉಳಿದ ಮಂಗಳ ಕಾರ್ಯಗಳಿಗೂ ಕೂಡ ನಿಷೇಧವಾಗಿರುತ್ತೆ. ರವಿ ಯಾವ ಸಮಯಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸ್ತಾನೋ ಆ ಸಮಯದ ಹಿಂದೆ ಹಾಗೂ ಮುಂದೆ 7 ಗಂಟೆಗಳ ಕಾಲ ಉಳಿದ ಎಲ್ಲ ಮಂಗಳ ಕಾರ್ಯಗಳಿಗೂ ಕೂಡ ನಿಷೇಧ ಇರುತ್ತೆ. ಶುಭಮಸ್ತು, ಸರ್ವಮಂಗಳಾನಿ ಭವಂತು. ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಮಿತಾತ್ಮನೆ
ಕೃತಘ್ನಘ್ನಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ.